here's wishing the team of Mark and the team of 45 all the best. ಎರಡು ಸಿನಿಮಾ ತುಂಬ ದೊಡ್ಡ ಯಶಸ್ಸು ತಂದುಕೊಡ್ಲಿ ಆ್ಯಂಡ್ ಜನ ಎರಡು ಸಿನಿಮಾವನ್ನು ಅಷ್ಟೇ ಪ್ರೀತಿಯಿಂದ ಒಪ್ಕೊಳ್ಳಿ. ಇದೆಲ್ಲದರ ಜೊತೆಗೆ ಒಂದು ಸ್ಟಾರ್ ವಾರ್ ಫ್ಯಾನ್ ವಾರ್ ಇದೆಯಾ ಸ್ಯಾಂಡಲ್ವುಡಲ್ಲಿ? ನಿನ್ನೆ ನಾನು ಸುದೀಪ್ ಅವ್ರ ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವರು ಹೇಳ್ತಾ ಇದ್ರು ದಟ್ ನಾನು ದರ್ಶನ್ ಯಾವತ್ತಾದರೂ ಮೈಕ್ ಇಟ್ಕೊಂಡು ಜಗಳ ಆಡಿದ್ದೀವ, ಅಲ್ಲೇ ಮುಗ್ದೋಯ್ತು ಅನ್ಸುತ್ತೆ ಅದು. ಐ ಥಿಂಕ್ ಹೀ ಗೇವ್ ಇಸ್ ಆನ್ಸರ್. ತುಂಬ ಕ್ಲಿಯರಾಗಿ ಹೇಳಿದ್ದಾರೆ ಅವರು, ಆ ಥರ ಏನೂ ಇಲ್ಲ ಅಂತ. ಸೊ ಐ ಥಿಂಕ್ ಅಟ್ ಎಂಡ್ಸ್ ಇಟ್ ಆಲ್ ಇಟ್ಸ್ ರಿಯಲಿ ಗುಡ್. ಬಟ್ ಒಂದೇ ಒಂದು ವಿ ಆರ್ ಆಲ್ ಫೈಟಿಂಗ್, ಒಬ್ಬರ ಜೊತೆ ಒಬ್ಬರು ಜಗಳ ಆಡ್ತಾ ಇಲ್ಲ. ವಿ ಆರ್ ಆಲ್ ಫೈಟಿಂಗ್ ಅಗೇನ್ಸ್ಟ್ ಪೈರಸಿ ಆಫ್ ಫಿಲ್ಮ್ಸ್, ಅದಂತೂ ಖಂಡಿತ. ನೀವು ತುಂಬ ಸೂಕ್ತವಾದ ಪರ್ಸನಾಲಿಟಿ, ಯಾಕಂತಂದ್ರೆ ಆ ವಿಚಾರದ ಬಗ್ಗೆ ಮಾತಾಡೋಕ್ಕೆ. ಯಾಕಂತ ಹೇಳ್ತೀನಿ, ದರ್ಶನ್ ಸರ್ ಜೊತೆಗೂ ತುಂಬ ಮೊನ್ನೆ ಅಷ್ಟೇ ಸುದೀಪ್ ಸರ್ ನಿಮ್ಮ ಕೂಡ ಬಂದಿದ್ರು. ಹೌದು. ಹಾಗಾಗಿ ನಿಮಗೆ ಅವರ ಸ್ನೇಹ ಕಂಡಾಗ ಏನು ಅನಿಸಿತ್ತು? ಹೇಗಿತ್ತು? ಮೈ ಫಸ್ಟ್ ಫ್ರೆಂಡ್ ಇನ್ ದ ಇಂಡಸ್ಟ್ರಿ. ಅಂದರೆ ಅವರಿಬ್ರು ಸ್ನೇಹಿತರೆ ಕಣ ಸತ್ಯ. ಐ ರಿಯಲಿ ಫೀಲ್ ದಟ್ ನಾನು ಹೇಳ್ದಂಗೆ ಲೈಕ್ ಪೈರಸಿ ಇಸ್ ಒನ್ ಆಫ್ ಅವರ್ ಬಿಗ್ಗೆಸ್ಟ್ ಎನಿಮೀಸ್. ಅಂದರೆ the biggest enemy is misunderstandings. Let's let them speak for themselves. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಪಕ್ಕದಲ್ಲಿಟ್ಟು let's just wish 45 and Mark all the best. ಅದು ಬಿಟ್ಟರೆ ಐ ಡೋಂಟ್ ಥಿಂಕ್ ದರ್ ಇಸ್ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸುದೀಪ್ ಅವ್ರು ಹೇಳ್ದಂಗೆ ಐ ಥಿಂಕ್ ಇಟ್ಸ್ ವೆರಿ ಕ್ಲಿಯರ್. ಅವ್ರದ್ದು ಇಂಟರ್ವ್ಯೂಸ್ ನೋಡ್ತಾ ಇದ್ದೀನಿ, ಬಿಕಾಸ್ ಹಿ ಈಸ್ ಡೂಯಿಂಗ್ ಪಬ್ಲಿಸಿಟಿ ಫಾರ್ ಮಾರ್ಕ್. ಅವ್ರು ತುಂಬ ಕ್ಲಿಯರಾಗಿ ಹೇಳಿದ್ದಾರೆ, ಆ ಥರ ಏನೂ ಇಲ್ಲ. ಅವರೇ ಹೇಳಿದ್ಮೇಲೆ ನಾನು ಹೇಳೋದು ತಪ್ಪಾಗುತ್ತೆ. ಸೊ ಆ ಥರ ಏನೂ ಇಲ್ಲ. ಈ ಸಿನಿಮಾಗಳ ಜೊತೆಗೆ ಮನೇಲೆ ಒಂದು ದೊಡ್ಡ ಸಿನಿಮಾ